ಕರ್ತನಲ್ಲಿ ಕರೆಯಲ್ಪಟ್ಟಂಥ ಎಲ್ಲ ಸಹೋದರ ಸಹೋದರಿಗಳಿಗೆ ಈ ಮುಂಜಾನೆಯ ವಂದನೆಗಳು. ದೇವರ ಕೃಪೆಯಿಂದ ಈ ದಿನವೂ ರಾತ್ರಿಯೆಲ್ಲ ನಮ್ಮನ್ನು ಕಾಪಾಡಿ ಜೀವಂತವಾಗಿ ಉಳಿಸಿ ಮತ್ತೊಂದು ಆವರ್ತಿ ಆತನ ಪಾದ ಬಳಿಯಲ್ಲಿ ಬರುವಂತೆ ತಂದೆಯ ದೇವರು ಕೊಟ್ಟಂಥ ಅವಕಾಶಕ್ಕಾಗಿ ತಂದೆಯ ದೇವರಿಗೂ ಯೇಸು ಕ್ರಿಸ್ತರಿಗೂ ನಾವು ಪ್ರೀತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರೀತಿಯ ಸಹೋದರ ಸಹೋದರಿಗಳೇ, ಈ ದಿನದ ಪರಲೋಕ ಮನ್ನವನ್ನು ಧ್ಯಾನ ಮಾಡಿಕೊಳ್ಳೋಣ. ನವೆಂಬರ್ 9ನೇ ತಾರೀಕು. ಯಾಕಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆಯೂ ಒಂದಕ್ಕೊಂದು ಹೋರಾಟ ಮಾಡ್ತವೆ. ಗಲಾತ್ಯ 5ನೇ ಅಧ್ಯಾಯ 17ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಶರೀರ ಭಾವ ಏನು ಆಸೆ ಪಡುತ್ತೆ ಅದು ಏನಾಗಿರ್ತದಂತೆ, ಆತ್ಮನಿಗೆ ಅದು ವಿರುದ್ಧವಾಗಿರುತ್ತದೆ ಅಂತ ಹೇಳ್ತಾರೆ. ಅದೇ ರೀತಿ ಪವಿತ್ರಾತ್ಮನು ಅಭಿಲಾಷೆ ಪಡುವಂಥದ್ದು, ಅದು ಇಷ್ಟಪಡುವಂಥದ್ದು, ಅದು ಶರೀರ ಭಾವಕ್ಕೆ ಏನಾಗಿರ್ತದೆ, ವಿರುದ್ಧವಾಗಿರ್ತದೆ. ಇವೆರಡು ಏನು ಮಾಡುತ್ತಂತೆ, ಮಾಡಬೇಕಾಗಿರುವಂಥದ್ದನ್ನು ಒಂದಕ್ಕೊಂದು ಮಾಡದಂತೆ ಹೋರಾಟ ಮಾಡ್ತವೆ ಅಂತ ಹೇಳ್ತಾರೆ. ಇಲ್ಲಿ ವಿರುದ್ಧವಾಗಿ ಎರಡು ಹೋರಾಟ ಮಾಡ್ತವೆ. ಮರ್ತ್ಯ ಮನಸ್ಸು ತನ್ನ ದೇಹವನ್ನು ಹತೋಟಿಯಲ್ಲಿ ಇಟ್ಕೊಡೋದಕ್ಕೆ ಹಾಗೂ ಅದನ್ನು ನೂತನ ಮನಸ್ಸಿನ ಅಧೀನದಲ್ಲಿಡಲು ಪ್ರಯತ್ನಿಸಿದರೂ ಮರ್ತ್ಯ ದೇಹ ವಾಸ್ತವವಾಗಿ ಸಾಯದಿದ್ದರೂ ಪ್ರಪಂಚ ಹಾಗೂ ಆಪಾದಿತ ದೇವದೂತನ ಸಂಸರ್ಗದಿಂದ ಅವನ ಸಹವಾಸದಿಂದ ನಿರಂತರವಾಗಿ ಇದನ್ನೇನು ಮಾಡ್ತಾರೆ ಅಂದರೆ ಉತ್ತೇಜನಗೊಳಿಸ್ಬಿಟ್ಟು ಪ್ರಪಂಚದ ಚಿಂತೆಗಳು, ಪಾಪ, ಆಶೆ, ಶ್ರಮೆ, ಹೋರಾಟ, ಅವಿಧೇಯತೆ ಇವುಗಳಿಂದ ಅದು ಚೇತನಗೊಂಡ್ಬಿಟ್ಟು ಏನು ಮಾಡುತ್ತಂತೆ, ನೂತನ ಮನಸ್ಸು ಹಾಗೂ ಚಿತ್ತದ ಅಧೀನಕ್ಕೆ ದೇಹ ಒಳಗಾಗಿಯುವುದನ್ನು ತಪ್ಪಿಸೋದಕ್ಕೆ ಸತತವಾಗಿ ಹೋರಾಟ ಮಾಡ್ತದದು ಅಂತ ಹೇಳ್ತಾರೆ. ಆದ್ದರಿಂದ ಇಲ್ಲಿ ಇಂಥ ಒಂದು ತಪ್ಪಿಸಲು ಸತತವಾಗಿ ಪ್ರಯತ್ನಿಸುವಂಥ ಅನುಭವವನ್ನು ಪಡೆಯದೇ ಇರುವಂಥ ಯಾವ ಭಕ್ತನು ಸಂತನು ಇಲ್ಲ ಅಂತ ಹೇಳ್ತಾರೆ. ಒಳಗೂ ಹೊರಗೂ ಹೋರಾಟ ಇರ್ತದೆ, ನಡೀತಲೇ ಇರ್ತದೆ. ಇದು ಎಲ್ಲಿನ ತನಕಪ್ಪ ಅಂದರೆ ಸಾಯುವ ತನಕ. ಈ ಹೋರಾಟದಲ್ಲಿ ಗೆದ್ದರೆ ಮಾತ್ರನೇ ನಮಗೇನಂತೆ ಬಹುಮಾನ ಸಿಗುತ್ತೆ ಅಂತ ನಾವು ನೋಡ್ತೀವಿ. ಗೆಲ್ಲಬೇಕಿದನ್ನು. ನೂತನ ಮನಸ್ಸು ಮತ್ತು ಚಿತ್ತ ದೇವರ ಕೃಪೆ ಮತ್ತು ಆತನು ಕೊಡುವ ಶಕ್ತಿ ಮರ್ತ್ಯ ದೇಹವನ್ನು ಸ್ವಾಧೀನದಲ್ಲಿ ಇಟ್ಕೊಳ್ಳುತ್ತೆ. ಅದು ಸಾಯುವ ತನಕ ಹೋರಾಟ ಇರ್ತದೆ. ಈಗ ಶರೀರ ಅಂದರೆ ಮಾನವನ ಭಾವನೆ, ಸ್ವಭಾವ, ಪ್ರಕೃತಿ ಅಥವಾ ಅದನ್ನು ಹೊಂದಿರುವುದು ಅಂತ ಅರ್ಥ ಆಗುತ್ತೆ. ಅದೇ ಥರ ಆತ್ಮನು ಅಂತ ಅಂದರೆ ನೂತನವಾದಂಥ ಮನಸ್ಸು, ಚಿತ್ತ, ಇದು ಅಭಿವೃದ್ಧಿಗಾಗಿಯೋ ಅಥವಾ ಅನಭಿವೃದ್ಧಿಗಾಗಿಯೋ ಇರ್ತದೆ. ಶರೀರ ಕೆಟ್ಟು ಹೋಗಿಲ್ಲದೆ ಇದ್ದರೂ ಸಹಿತ ಇದು ಆತ್ಮನಿಗೆ ವಿರುದ್ಧವಾಗಿದೆ ಅಂತ ಹೇಳ್ತಾರೆ. ಯಾಕಂದರೆ ಇದು ಭೂಮಿಗೆ ಸಂಬಂಧಪಟ್ಟಿದೆ, ಭೂ ಸ್ವಭಾವವುಳ್ಳದಾಗಿದೆ, ಭೂಲೋಕಕ್ಕೆ ಸಂಬಂಧ ವಿಷಯದಲ್ಲಿ ಆಸಕ್ತಿ ಅನುರಕ್ತ ಆಗಿಬಿಟ್ಟೈತಿ. ಆದರೆ ಆತ್ಮ ಪರಲೋಕಕ್ಕೆ ಸಂಬಂಧಪಟ್ಟಿದಲ್ವಾ, ಆದ್ದರಿಂದ ಆ ಪರಲೋಕದ ವಿಷಯಗಳನ್ನೇ ಅದು ಏನಾಗುತ್ತೆ, ಆಸೆ ಪಡ್ತದೆ. ಈ ಪರಲೋಕದ ವಸ್ತುಗಳನ್ನು ನಾವು ಪಡೀಬೇಕಾದ್ರೆ ಭೂ ಸಂಬಂಧವಾದಂಥ ವಿಷಯಗಳನ್ನು, ವಸ್ತುಗಳನ್ನು, ವ್ಯಕ್ತಿಗಳನ್ನು ನಾವು ತ್ಯಾಗ ಮಾಡಲೇಬೇಕಾಗುತ್ತೆ. ಇಲ್ಲಿ ಆತ್ಮ ಮತ್ತು ಶರೀರ ಎರಡರ ಮಧ್ಯೆ ಸತತ ಹೋರಾಟ ನಡೀತದೆ. ಆದರೆ ನಾವು ಪರಿಪೂರ್ಣರಾಗಿ ನಮ್ಮ ನೂತನ ಚಿತ್ತದ ಇಚ್ಛೆಯಂತೆ ಮಾಡಲು ಅದು ಸಾಧ್ಯ ಆಗಲ್ಲ. ಈ ಹೋರಾಟ ನಾವು ಜಯ ಹೊಂದೋದು ಅಂತಂದರೆ ಸಾಯುವ ತನಕ ಇದೇನಾಗುತ್ತೆ, ಜಯ ಇದ್ದೇ ಇರ್ತದೆ ಅಂತ ನಾವು ನೋಡ್ತೀವಿ. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ನಾವು ಶರೀರ ಭಾವಗಳು ಏನೇನು, ಆತ್ಮನ ಭಾವಗಳು ಏನೇನು ಅನ್ನೋದನ್ನು ನಾವು ಸಹಿತ ಸತ್ಯವೇದದಲ್ಲಿ ಧ್ಯಾನ ಮಾಡ್ಕೊಳ್ಬೋದು. ನಮಗೆ ಯೇಸು ಕ್ರಿಸ್ತರು ಒಂದು ಉದಾಹರಣೆಯನ್ನು ಕೊಡ್ತಾರೆ. ಮತ್ತಾಯ 26:41 ಗೆತ್ಸೆಮನೆಯಲ್ಲಿ ಪ್ರಾರ್ಥನೆ ಮಾಡಬೇಕಾದ್ರೆ ಅವರು ಹೇಳ್ತಾರೆ ಶಿಷ್ಯರಿಗೆ, ಒಂದು ಗಳಿಗೆ ಆದರೂ ಶೋಧನೆಗೆ ಒಳಗಾಗುತ್ತೆ, ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡೋಕ್ಕಾಗಲ್ವಾ ಅಂತ ಕೇಳ್ತಾರೆ. ಆವಾಗ ಅವರು ಊಟ ಮಾಡಿರ್ತಾರೆ, ಟೈಮ್ ಮೀರೋಗಿರ್ತದೆ, ಆದರೂ ಶೋಧನೆ ಅದು ಎಲ್ಲ ಗೊತ್ತಿಲ್ಲ ಅವರಿಗೆ. ಅವರು ತೂಕುಡಿಸಿ ಏನು ಮಾಡ್ತಾರೆ, ಮಲಗಿಬಿಡ್ತಾರೆ. ಆದ್ದರಿಂದ ಆತ್ಮ ಸಿದ್ಧವಾಗಿದೆ, ಆದರೆ ದೇಹಕ್ಕೆ ಏನಾಗಿಲ್ಲ, ಬಲ ಇಲ್ಲ ಅಂತ ಹೇಳ್ತಾರೆ. ಮಾರ್ಕ 7:21-23 ಹೇಳ್ತಾರೆ, ಮನುಷ್ಯನೊಳಗಿನಿಂದ ಹೊರಡುವಂಥದ್ದೇ ಮನುಷ್ಯನನ್ನು ಹೊಲೆ ಮಾಡುತ್ತದೆ ಇದು ಅಂತ. ಇದು ನೋಡಿ ಶರೀರ ಭಾವಗಳು. ಈ ಭಾವನೆಗಳು ಏನೇನು ಅಂತಂದರೆ ಮೋಸ, ಹೊಟ್ಟೆಕಿಚ್ಚು, ಜಗಳ, ಕೊಲೆ, ಆದರ, ಸೂಳೆಗಾರಿಕೆ, ಬೈಗುಳ, ಇವೆಲ್ಲ ಮನುಷ್ಯನ ಒಳಗಡೆಯಿಂದ ಬರ್ತವೆ. ಅಂದರೆ ಶರೀರದ ಭಾವನೆಗಳಿವು. ಅದೇ ರೀತಿ ಪವಿತ್ರಾತ್ಮನ ಭಾವನೆಗಳು ಪ್ರೀತಿ, ಸಂತೋಷ, ಸಮಾಧಾನ, ಆತ್ಮನ ಭಾವನೆಗಳು ಅಂತ ನಾವು ನೋಡ್ತೀವಿ. ಸಮಾಧಾನ, ದಯೆ, ಕರುಣೆ, ದೀರ್ಘಶಾಂತಿ, ಕ್ಷಮೆ, ದಮೆ ಮುಂತಾದವುಗಳು ಅಂತ ನಾವು ನೋಡ್ತೀವಿ. ಆದ್ದರಿಂದ ರೋಮ 6ನೇ ಅಧ್ಯಾಯ 12-23 ತನಕ ನಾವು ನೋಡಬೇಕಾದ್ರೆ ಪೌಲರು ಹೇಳ್ತಾರೆ, ಹೀಗಿರುವುದರಿಂದ ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪವನ್ನು ಆಳಗೊಳಿಸಿ ನೀವು ದೇಹದ ದುರಭ್ಯಾಸಗಳಿಗೆ
ಒಳಪಡಬೇಡ್ರಿ ಅಂತ ಹೇಳ್ತಾರೆ ನೋಡಿ. ಶರೀರ ಭಾವಗಳನ್ನು ಏನು ಮಾಡಬೇಡಿ, ಅದಕ್ಕೆ ಒಳಗಡೆ ಅಧೀನರಾಗಿ ಹೋಗಬೇಡಿ, ಒಳಪಡಬೇಡ್ರಿ. ಇದು ಮಾತ್ರ ಅಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವರಾಗಿದ್ದು ದುಷ್ಟತ್ವವನ್ನು ನಡೆಸುವಂಥ ಸಾಧನೆಗಳಾಗಿ ಹೋಗಬೇಡ್ರಿ. ಪಾಪಕ್ಕೆ, ಅದರ ಅಧೀನಕ್ಕೆ, ಶರೀರ ಭಾವದ ಅಧೀನಕ್ಕೆ ನೀವು ಕೊಟ್ಟು ದುಷ್ಟತ್ವಕ್ಕೆ ಒಪ್ಪಿಸುವಂಥ ಸಾಧನೆಗಳು ಆಗಕ್ಕೆ ಹೋಗಬೇಡಿ. ಆದರೆ ಸತ್ತವರೊಳಗಿಂದ ನೀವು ಎದ್ದು ಬಂದಿರೋದಾಗಿ ನಿಮ್ಮನ್ನದೇನು ಮಾಡ್ಬೇಕು ಇವಾಗ? ದೀಕ್ಷಾ ಸ್ನಾನದಲ್ಲಿ ನಾವೇನು ಮಾಡಿದ್ದೀವಿ? ಕ್ರಿಸ್ತನಿಗಾಗಿ ಲೋಕದ ಪಾಲಿಗೆ ಸತ್ತು ಕ್ರಿಸ್ತನಿಗೋಸ್ಕರ ಜೀವಿಸ್ತೀವಿ ಅಂತ ಹೇಳಿರೋದ್ರಿಂದ ನೂತನ ಸ್ವಭಾವವುಳ್ಳವರಾಗಿ ನಾವೇನು ಮಾಡಬೇಕು? ದೇವರಿಗೆ ಒಪ್ಪಿಸಿಕೊಟ್ಟು ನೀತಿ ಕೃತ್ಯಗಳಿಗೆ ಸಾಧನಗಳಾಗುವಂತೆ ಸಮರ್ಪಣೆ ಮಾಡಬೇಕು. ಆವಾಗ ಪಾಪ ನಮ್ಮ ಮೇಲೆ ಏನಾಗಲ್ಲ ಅಂದರೆ ಅಧಿಕಾರ ನಡೆಸೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ನಾವು ಧರ್ಮಶಾಸ್ತ್ರಕ್ಕೆ ಅಧೀನಲ್ಲ, ಕೃಪೆಗೆ ಅಧೀನರಾಗಿದ್ದೇವೆ. ಅದರಿಂದ ಪಾಪ ನಮ್ಮ ಮೇಲೆ ಅಧಿಕಾರ ನಡೆಸೋಕ್ಕಾಗಲ್ಲ. ಆದರೆ ಪಾಪ ಮಾಡಬಹುದಾ ಧರ್ಮಶಾಸ್ತ್ರಕ್ಕೆ? ಹಾಗಾದರೆ ಧರ್ಮಶಾಸ್ತ್ರ ಅಧೀನರಲ್ಲ, ಕೃಪೆಗೆ ಅಧೀನವಾಗಿದ್ದೇವೆ. ಹಂಗನ್ಬಿಟ್ಟು ಪಾಪ ಮಾಡ್ಬೋದಂದರೆ ಎಂದಿಗೂ ಮಾಡೋಕ್ಕೆ ಹೋಗ್ಬಾರ್ದು. ನೀವು ಯಾವನಿಗೆ ದಾಸರಾಗಿ ವಿಧೇಯರಾಗಿರ್ತೀವಿ ಅಂತ ಒಪ್ಪಿಸ್ಕೊಡ್ತೀವಿಯೋ ಆ ಯಜಮಾನಿಗೆ ದಾಸರಾಗಿ ಇರ್ತೀವಿ ಅಂತ ಗೊತ್ತಿಲ್ವೋ? ಹಂಗಾರೆ ಪಾಪಕ್ಕೆ ನೀವೇನಾದರೂ ದಾಸರಾದರೆ ಅಥವಾ ಶರೀರ ಭಾವಗಳಿಗೆ ನೀವು ದಾಸರಾದರೆ ಅಥವಾ ಆತನಿಗೆ ಅಧೀನರಾಗ್ಬಿಟ್ರೆ ಶರೀರ ಭಾವಗಳಿಗೆ, ವಿಷಯಗಳಿಗೆ ಮರಣವೇ ಫಲ ಅಂತ ಹೇಳ್ತಾರೆ. ಆದರೆ ನೀತಿಗೆ ದಾಸರಾಗ್ಬಿಟ್ರೆ ನೀವೇನಂತೀರ? ಜೀವ ಸಿಗುತ್ತೆ ನಿಮಗೆ. ನೋಡಿ ಏನು ಹೇಳ್ತಾರೆ, ನಂಬಿಕೆ ಎಂಬ ವಿಧೇಯತ್ವಕ್ಕೆ ದಾಸರಾದರೆ ನೀತಿ ಫಲ. ಆದರೆ ನೀವು ಮುಂಚೆ ಪಾಪಕ್ಕೆ ದಾಸರಾಗಿದ್ದರು, ನೀವು ಕಲಿಸಿಕೊಟ್ಟಂಥ ಬೋಧನೆಗೆ ಈಗ ಮನಃಪೂರ್ವಕವಾಗಿ ಅಧೀನರಾಗಿರೋದ್ರಿಂದ ಪಾಪದಿಂದ ಬಿಡುಗಡೆಯನ್ನು ಹೊಂದಿ ನೀತಿಗೆ ದಾಸರಾಗಿರೋದ್ರಿಂದ ದೇವರಿಗೆ ಸ್ತೋತ್ರವಾಗಲಿ ಅಂದ್ಬಿಟ್ರು ಪೌಲರು. ಆದ್ದರಿಂದ ಈಗ ಅಧರ್ಮ ಮಾಡುವುದಕ್ಕಾಗಿ ನಮ್ಮ ಅಂಗಗಳನ್ನು ಬಂಡುತನಕ್ಕೂ ಅಧರ್ಮಕ್ಕೂ ದಾಸರನ್ನಾಗಿ ಒಪ್ಪಿಸಿಕೊಟ್ಟಂತೆ ಮೊದಲು ಈಗ ನಾವೇನು ಮಾಡ್ಬೇಕಂದ್ರೆ ಪರಿಶುದ್ಧರಾಗುವುದಕ್ಕಾಗಿ ನಮ್ಮ ಅಂಗಗಳನ್ನು ನೀತಿಗೆ ದಾಸರಾಗಿ ಒಪ್ಪಿಸ್ಕೊಡ್ಬೇಕು. ಪಾಪಕ್ಕೆ ದಾಸರಾಗಿದ್ದಾಗ ನೀತಿಯ ಹಂಗಿನಲ್ಲಿ ಇರಲಿಲ್ಲ. ಆದರೆ ಈಗ ಆ ಕೃತ್ಯಗಳಿಂದ ನಿಮಗೆ ಮೊದಲು ಉಂಟಾಗಿದ್ದಂಥ ಫಲ ಏನು ಅಂದರೆ ಅವುಗಳ ವಿಷಯದಲ್ಲಿ ನಿಮಗೆ ನಾಚಿಕೆ ಉಂಟಷ್ಟೇ. ಅವುಗಳಿಂದ ಬರುವುದು ಮರಣ ಅಲ್ವಾ, ಶರೀರ ಭಾವಗಳಿಂದ ನಾವು. ಆದ್ದರಿಂದ ನೀವು ಏನು ಮಾಡ್ಬೇಕಂತೆ? ದೇವರಿಗೆ ದಾಸರಾದ್ರಿಂದ ಪರಿಶುದ್ಧರಾಗುವಂಥದ್ದೇ ನಿಮಗೆ ಫಲ. ಕಡೆಗೆ ದೊರೆಯುವಂಥದ್ದು ನಿತ್ಯ ಜೀವ. ನೋಡಿ, ಪಾಪ ಕೊಡುವಂಥ ಸಂಬಳ ಅಥವಾ ಶರೀರ ಭಾವಗಳ ಮೇಲೆ ನಾವು ಅಧೀನರಾಗಿ ಅದಕ್ಕೆ ಆಶೆಗಳಿಗೆ ನಾವು ಒಳಪಟ್ಟರೆ, ಅವುಗಳಿಗೆ ನಾವು ಕಿವಿಗೊಟ್ಟರೆ, ಅವುಗಳನ್ನು ನಾವು ಮಾಡೋದ್ರಿಂದ ಮರಣ ಅಂತ ಹೇಳ್ತಾರೆ. ನೋಡಿ, ಪಾಪವು ಕೊಡುವಂಥ ಸಂಬಳ ಏನಾಗ್ತದಪ್ಪ ಅಂದರೆ ಪಾಪದ ವಿಷಯಗಳಲ್ಲಿ ನಾವು ಗಮನ ಕೊಟ್ಟರೆ ಮರಣ. ಆದರೆ ಆತ್ಮನಿಗೆ ಅನುಸಾರವಾಗಿ ಆತ್ಮನ ವಿಷಯಗಳ ಕಡೆಗೆ ನಾವು ಗಮನ ಕೊಡೋದಾದರೆ ನಮಗೆ ದೇವರು ಉಚಿತಾರ್ಥವರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿರುವ ನಿತ್ಯ ಜೀವ ಅಂತ ಹೇಳ್ತಾರೆ. ಹಂಗಾದರೆ ನೆಕ್ಸ್ಟು ರೋಮಪುರದಲ್ಲಿ ಬರೆದಂಥ ಪತ್ರಿಕೆ 7ನೇ ಅಧ್ಯಾಯ 14ರಿಂದ 25 ತನಕ ನಾವು ನೋಡೋದಾದರೆ ಅಲ್ಲಿ ಎಷ್ಟೊಂದು ಸುಂದರವಾಗಿ ದೇವರ ವಚನಗಳನ್ನು ಹೇಳ್ತಾರೆ. ಅಂದರೆ ಯಾಕಂದರೆ ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳಾಗಿರ್ತಾರೆ. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ರೂಪವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದ್ದೀರ ನೀವು ಅಂತ ಹೇಳ್ತಾರೆ. ಆದ್ದರಿಂದ ಕ್ರಿಸ್ತನಲ್ಲಿ ಸಹೋದರ ಸಹೋದರಿಗಳೇ, ಧರ್ಮಶಾಸ್ತ್ರ ಪಾರಮಾರ್ಥಿಕವಾದದ್ದೆಂದು ಬಲ್ಲೆವಷ್ಟ. ಆದರೆ ನಾವು ದೇಹದ ಧರ್ಮಕ್ಕೆ ಒಳಗಾಗಿದ್ದು ಪಾಪದ ಸ್ವಾಧೀನದಲ್ಲಿರುವುದಕ್ಕೆ ಮಾರಲ್ಪಟ್ಟವರಾಗಿದ್ದೇವೆ. ಏಕೆಂದರೆ ನಾನು ಮಾಡುವುದು ನನಗೆ ಗೊತ್ತಿಲ್ಲ. ಅಂದರೆ ನಾನು ಒಳ್ಳೇದು ಮಾಡಬೇಕು, ಒಳ್ಳೇದನ್ನು ನೆಡಬೇಕು ಅಂತ ಆಸೆ ಐತೆ. ಆದರೆ ಅದು ಒಳಗಡೆ ಪಾಪ ಅನ್ನೋಂಥದ್ದು ತುಂಬ ಬೆಳೆದುಬಿಟ್ಟು ಎಮ್ಮರವಾಗಿ ನಿಂತಿರೋದ್ರಿಂದ ಒಳ್ಳೇದು ಮಾಡೋದಕ್ಕೆ ಅದು ಬಿಡ್ತಾ ಇಲ್ಲ. ಅದರ ವಿರುದ್ಧವಾಗಿ ನಾವು ಹೋರಾಟ ಮಾಡಬೇಕು. ಏನು ಮಾಡಬೇಕಪ್ಪ ಅಂದರೆ ಒಳ್ಳೆಯ ವಿಷಯಗಳನ್ನು ತುಂಬಿಕೊಂಡಾಗ ಆ ಕೆಟ್ಟ ವಿಷಯಗಳೇನಾಗ್ತವೆ ಅಂದರೆ ಮರೆತು ಹೋಗ್ತವೆ. ಅದಕ್ಕೋಸ್ಕರ ನಾನು ಎಂಥ ದುರವಸ್ಥೆಯಲ್ಲಿ ಬಿದ್ದಿದ್ದೀನಿ ದೇವರೇ, ಮಾಡೋಕ್ಕೆ ಒಳ್ಳೆ ಕಾರ್ಯ ಮಾಡ್ತೀನಿ, ಆದರೆ ಕೆಟ್ಟ ಕೆಲಸನೇ ಮಾಡೋಕ್ಕೆ ಹೋಗ್ತೀನಲ್ಲ. ಆಸೆ ಏನೋ ಒಳ್ಳೇದು ಮಾಡಬೇಕು ಅಂತ ಇದೆ. ಆದರೆ ಇದು ಯಾಕೆ ಅಂತಂದರೆ ಒಳಗಿರುವಂಥ ಪಾಪದ ವಿಷಯಗಳು ಆ ರೀತಿಯಾಗಿ ಬೆಳೆದುಬಿಟ್ಟಿದೆ. ಆದರೆ ಇಂಥ ಒಂದು ನಮ್ಮ ಅಂಗಗಳನ್ನು ಪಾಪದ ನಿಯಮಕ್ಕೆ ವಶ ಮಾಡುವಂಥದ್ದಾಗಿದೆಯಲ್ಲ, ಅಯ್ಯೋ ನಾನು ಎಂಥ ದುರವಸ್ಥೆಯಲ್ಲಿ ಬಿದ್ದಿರುವಂಥ ಮನುಷ್ಯ ಅಂತ ಪೌಲರು ಏನು ಮಾಡ್ತಾರೆ, ಫಸ್ಟು ಅವರು ಬಂದಂಥ ಸತ್ಯಕ್ಕೆ ಬಂದಂಥ ಟೈಮ್ನಲ್ಲಿ ಅವರು ಆ ರೀತಿಯಲ್ಲಿದ್ದರು. ಆದರೆ ಕೊನೆ ತನಕ ಹಂಗೆ ಇದ್ರು ಅಂದರೆ ಇಲ್ಲ, ಅದನ್ನು ಜಯಿಸ್ಬಿಟ್ರು ಅಂತ ನಾವು ನೋಡ್ತೀವಿ. ನೋಡಿ, ಬಿಡಿಸುವವರು ಯಾರಪ್ಪ ಇದರಿಂದ ನಮಗೆ ಅಂತ ನೋಡಬೇಕಾದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ತಂದೆಯಾದ ದೇವರಿಗೆ ಸ್ತೋತ್ರವಾಗಲಿ. ಈಗಿರಲಾಗಿ ನನ್ನಷ್ಟಕ್ಕೆ ನಾನೇ ಮನಸ್ಸಿನಿಂದ ದೇವರ ನಿಯಮಕ್ಕೆ ಹಾಳಾಗಿಯೂ ಶರೀರ ಭಾವದಿಂದ ಪಾಪವೆಂಬ ನಿಯಮಕ್ಕೆ ಹಾಳಾಗಿ ನಡ್ಕೊಳ್ಳುವನಾಗಿದ್ದೇನೆ. ಅಂದರೆ ನೋಡಿ, ಕೊನೆಗೆ ಅವ್ರು ಬರ್ತಾ ಅವ್ರು ಏನಾಗ್ಬಿಟ್ರು, ಜಯವನ್ನು ಹೊಂದಿದ್ರು. ನನ್ನ ಮೈಯನ್ನು ಜಜ್ಜಿ ನಾನು ಸ್ವಾಧೀನ ಪಡ್ಕೊಳ್ತೀನಿ, ಎಲ್ಲಿ ನಾನು ತಪ್ಪು ಹೋಗ್ತೀನೋ, ಎಲ್ಲಿ ಪಾಪ ಮಾಡ್ತೀನೋ ಅಂದ್ಬಿಟ್ಟು ಏನು ಮಾಡಿದ್ರು ಅವರು ಆ ರೀತಿಯಾಗಿ ಭಯದಿಂದ ಇದ್ದರು ಅಂತ ನಾವು ನೋಡ್ತೀವಿ. ಮತ್ತು ನೆಕ್ಸ್ಟು
ರೋಮಪುರದಲ್ಲಿ ಬರೆದಂಥ ಪತ್ರಿಕೆ 8ನೇ ಅಧ್ಯಾಯದಾಗ ಹೇಳ್ತಾರೆ, ಶರೀರ ಭಾವವನ್ನು 8:5 ಶರೀರ ಭಾವವನ್ನು ಅನುಸರಿಸುವವರು ಅದರಲ್ಲಿ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡ್ತಾರಲ್ವಾ. ಆದರೆ ಪವಿತ್ರಾತ್ಮನ ಅನುಸರಿಸ್ತಕ್ಕಂಥವ್ರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ವಿಷಯದ ಮೇಲೆ ಮನಸ್ಸಿಡ್ತಾರೆ. ಶರೀರ ಭಾವದ ಮೇಲೆ ಮನಸ್ಸಿಟ್ಟರೆ ಮರಣ, ಮತ್ತು ಆತ್ಮನ ಅನುಸಾರವಾಗಿ ನಡೆದುಕೊಂಡ್ರೆ ಅವುಗಳ ಮೇಲೆ ಮನಸ್ಸಿಟ್ಟರೆ ನಿತ್ಯ ಜೀವ ನಮಗೆ ಸಿಗ್ತತೆ ಅಂತ ನಾವು ನೋಡ್ತೀವಿ. ಆದ್ದರಿಂದ ರೋಮಪುರದಲ್ಲಿ ಬರೆದಂಥ ಪತ್ರಿಕೆ 13ನೇ ಅಧ್ಯಾಯ 14 ಅವರು ಹೇಳ್ತಾರೆ, 11-14 ಆದ್ದರಿಂದ ಕಾಲ ಈಗ ಎಚ್ಚರವಾಗಿರತಕ್ಕಂಥ ಕಾಲ ನಿದ್ದೆಯಿಂದ. ಅದನ್ನು ತಿಳಿದುಕೊಂಡು ನೀವೇನು ಮಾಡ್ಬೇಕಂದ್ರೆ, ಮೊದಲು ಕ್ರಿಸ್ತನನ್ನು ನಂಬಿದ್ದ ಕಾಲದಲ್ಲಿ ಇದ್ದಕ್ಕಿದ್ದಂತೆ ಈಗ ನಿಮ್ಮ ವಿಮೋಚನೆ ಇವಾಗ ಏನಾಗಿದೆ, ಹತ್ತಿರವಾಗ್ಬಿಟ್ಟದೆ. ഇരുಳು ಬಹಳ ಮಟ್ಟಿಗೆ ಕಳೆದು ಹಗಲು ಸಮೀಪವಾಗಿದೆ. ಕತ್ತಲಿಗೆ ಸಂಬಂಧವಾದಂಥ ಕಾರ್ಯಗಳನ್ನು, ಲಜ್ಜಾ ಕೃತ್ಯ, ಕಾಮ, ಕ್ರೋಧ, ಮೋಹ, ಮದಗಳು, ನಿರ್ದರ್ಜ ಕೃತ್ಯಗಳು, ಹೊಟ್ಟೆಕಿಚ್ಚುಗಳು ಇವುಗಳಲ್ಲಿ ಕಾಲ ಕಳೆಯಿದೆ. ನೀವು ಮಾನಸ್ಥರಾಗಿ ಹಗಲು ಹೊತ್ತಿಗೆ ಸರಿಯಾಗಿ ನಡ್ಕೊಳ್ರಿ. ಮತ್ತು ದೇಹದ ಆಶೆಗಳನ್ನು ಪೂರೈಸುವುದಕ್ಕಾಗಿ ಯಾವಾಗಲೂ ಯೋಚನೆ ಮಾಡದೆ ಕರ್ತನಾದ ಯೇಸು ಕ್ರಿಸ್ತನನ್ನು ನೀವು ಧರಿಸ್ಕೊಳ್ರಿ ಅಂತ ಹೇಳ್ತಾರೆ. 1 ಕೊರಿಂಥ 2:9 ಹೇಳ್ತಾರೆ, ದೇವರು ತನ್ನನ್ನು ಪ್ರೀತಿಸುವ ಹಿತಕ್ಕಾಗಿ ಸಿದ್ಧ ಮಾಡಿದಂಥದ್ದನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ. ಅಂದರೆ ಅದರ ಭಾವನೆಯೇ ಹೃದಯದಲ್ಲಿ ಹುಟ್ಟಲಿಲ್ಲ ಅಂತಾರೆ. ಯೇಸು ಕ್ರಿಸ್ತರನ್ನು ನಮಗೋಸ್ಕರ ಸಿದ್ಧ ಮಾಡಿದ್ರಲ್ಲ, ನಮ್ಮ ಪಾಪಗಳಿಗೋಸ್ಕರ ಅನ್ನುವಂಥ ಒಂದು ತಿಳುವಳಿಕೆ, ಅರಿವು ಇಸ್ರೇಲ್ ಜನಗಳಿಗೆ ಬರಲಿಲ್ಲ. ಆದ್ದರಿಂದ ನಾವು ಅದನ್ನು, ಆ ಭಾವನೆಯನ್ನು ಅರ್ಥ ಮಾಡ್ಕೊಳ್ಬೇಕು. ಏನಕ್ಕೋಸ್ಕರ ನಮಗೋಸ್ಕರ ಸಿದ್ಧ ಮಾಡಿದ್ದಾರೆ ಯೇಸು ಕ್ರಿಸ್ತನನ್ನು, ನಾವು ಕಳಿಸ್ಕೊಟ್ಟಿದ್ದಾರೆ ಅನ್ನುವಂಥ ಭಾವನೆಗಳನ್ನು ನಮ್ಮ ಹೃದಯದಲ್ಲಿ ಬರಬೇಕು. ಆದ್ದರಿಂದ ಎಫೆಸ 5:3-5 ಜಾರತ್ವ, ಬಣ್ಣತನ, ಯಾವ ವಿಧವಾದಂಥ ದ್ರವ್ಯಾಶೆಗಳು ಇರಬಾರ್ದು ನಿಮ್ಮಲ್ಲಿ ಅಂತ ಹೇಳ್ತಾರೆ. ಇವುಗಳಿಗೆ ದೂರವಾಗಿರುವಂಥದ್ದು ದೇವಜನರಿಗೆ ಯೋಗ್ಯವಾದ್ದು. ಹೊಲಸು ಮಾತು, ಹುಚ್ಚು ಮಾತು, ಕುಚೋದ್ಯ ಇವು ಯಾವೂ ಬೇಡ ನೋಡಿ. ಇವೆಲ್ಲ ಶರೀರ ಭಾವದ ವಿಷಯಗಳು ಅಂತ ಹೇಳ್ತಾರೆ. ಅದಕ್ಕೆ ಬದಲಾಗಿ ಏನು ಮಾಡ್ಬೇಕಪ್ಪ ಹಂಗಂದ್ರೆ ಅಂತಂದರೆ, ಇವುಗಳಿಗೆ ಬದಲಾಗಿ ದೇವರಿಗೆ ಉಪಕಾರ ಸ್ತುತಿ ಮಾಡಿರಿ. ದೇವರು ಎಷ್ಟೊಂದು ಪ್ರೀತಿ ತೋರಿಸಿದ್ದಾರೆ, ಎಷ್ಟೊಂದು ಕೃಪೆ ತೋರಿಸಿದ್ದಾರೆ, ಎಷ್ಟೊಂದು ಪ್ರತಿದಿನ ಸಹಾಯ ಮಾಡ್ತಾರೆ, ರಾತ್ರಿ ಎಲ್ಲ ಸಹಾಯ. ಮತ್ತು ನಮಗೆ ಪೂರ್ವದಲ್ಲಿ ನಮ್ಮನ್ನು ಪಾಪದಿಂದ, ಅಜ್ಞಾನದಿಂದ, ಅಂಧಕಾರಗಳಿಂದ, ಸೈತಾನನಿಂದ, ಮರಣದಿಂದ ಬಿಡುಗಡೆ ಕೊಟ್ಟಿದ್ದಾರಲ್ಲ, ಎಷ್ಟೊಂದು ಉಪಕಾರಗಳನ್ನು ಮಾಡಿದ್ದಾರೆ. ಇವುಗಳಿಗೆಲ್ಲ ನೀವು ಉಪಕಾರ ಸ್ತುತಿಯನ್ನು ಮಾಡ್ಬೋದಲ್ವಾ ಅಂತ ಹೇಳ್ತಾರೆ. ನೋಡಿ ಎಷ್ಟು ಸೂಪರಾಗಿ ನಮಗೆ ವಾಕ್ಯಗಳು ಕೊಡ್ತವೆ. ಕೊಲಸ್ಯ 3:5 ಭೂ ಸಂಬಂಧವಾದಂಥ ಭಾವನೆಗಳನ್ನು ಸಾಯಿಸ್ರಿ, ಪ್ರತಿದಿನ ನೀವು ಸಾಯಿಸಬೇಕು. ಇವುಗಳ ನಿಮಿತ್ತ ದೇವರಿಗೆ ಕೋಪ ಬರುತ್ತೆ ಅಂತ ಹೇಳ್ತಾರೆ. ಅವು ಯಾವುಗಳು ಅಂತಂದರೆ ಕೋಪ, ಕ್ರೋಧ, ಮತ್ಸರ, ದೂಷಣೆ, ಬಾಯಿಂದ ಹೊರಡುವ ಕೆಟ್ಟ ಮಾತುಗಳು, ಕುಚೋದ್ಯಗಳು, ಇವೆಲ್ಲ ಶರೀರ ಭಾವದ ಕರ್ಮಗಳು ಅಂತ ನೋಡ್ತೀವಿ. ಅದು ಪವಿತ್ರಾತ್ಮನ ಅಭಿಲಾಷೆಗಳು ಯಾವುವು ಅಂದರೆ ಕನಿಕರ, ದಯೆ, ದೀರ್ಘಶಾಂತಿ, ಸಾತ್ವಿಕತ್ವ ಇವುಗಳನ್ನು ಧರಿಸಿಕೊಂಡು ಒಬ್ಬರಿಗೊಬ್ಬರು ನೀವು ಸುಳ್ಳಾಡದೆ ಪ್ರೀತಿಯಿಂದ ಕ್ಷಮಿಸಿ, ದೇವರ ವಾಕ್ಯ ನಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸುವಂತೆ ನಾವೇನು ಮಾಡಬೇಕು. ಆಗಲೇ ನಾವು ದೇವರ ಆತ್ಮನ ಅನುಸಾರವಾಗಿ ನಡೆದುಕೊಳ್ತೀವಿ. ಶರೀರ ಭಾವದ ವಿರುದ್ಧವಾಗಿ ಹೋರಾಟ ಮಾಡಿ ಜಯಗಳಿಸ್ಬೋದು. ಆಗಲೇ ನಾವು ಜಯವೊಂದು ಬಲ, ನಂಬಿಗಸ್ತ, ಒಳ್ಳೆ ಆಳು ನೀನು ಅಂತ ಹೇಳುವಂಥ ರೀತಿಯಲ್ಲಿ ನಾವು ಸಿದ್ಧ ಆಗಬೇಕು. ಅದರಿಂದ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಹೋರಾಟದಲ್ಲಿ ಜಯ ಯಾವುದು ಅಂದರೆ ಆತ್ಮನ ಅನುಸಾರವಾಗಿ ನಡೆದು ಶರೀರ ಭಾವದ ಮೇಲೆ ನಾವು ಜಯವನ್ನು ಹೊಂದ್ಕೊಳ್ಬೇಕು. ಆಗಲೇ ನಮಗೆ ಪರಲೋಕದ ಒಂದು ಆಶೀರ್ವಾದಕ್ಕೆ ನಾವು ಬಾಧ್ಯರಾಗಲಿಕ್ಕೆ ಸಾಧ್ಯ, ಕ್ರಿಸ್ತನ ಸಾನ್ನಿಧ್ಯದಲ್ಲಿ ವಾಸ ಮಾಡಲಿಕ್ಕೆ ಸಾಧ್ಯ, ಅಮರತ್ವ ಪದವಿಗಳನ್ನು ಈ ರೀತಿ ಕ್ರಿಸ್ತನ ದೇಹಕ್ಕೆ ಅಂಗವಾಗಲಿಕ್ಕಾಗುವಂತೆ ಎಲ್ಲ ರೀತಿಯಲ್ಲೂ ದೇವರು ನಮ್ಮನ್ನು ನಡೆಸ್ತಾರೆ. ಅದರಿಂದ ಇಂಥ ಅಮೂಲ್ಯವಾದಂಥ ಪಾಠವನ್ನು ತಂದೆಯ ದೇವರು ಈ ಬೆಳಗಿನ ಸಮಯದಲ್ಲಿ ನಮಗೆ ಕೊಟ್ಟಿದ್ದಕ್ಕಾಗಿ ತಂದೆಯ ದೇವರಿಗೂ ಯೇಸು ಕ್ರಿಸ್ತನಿಗೂ ನಾವು ಪ್ರತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸೋಣ. ಎಲ್ಲರಿಗೂ ದೇವರು ಒಳ್ಳೆಯದನ್ನು ಮಾಡಲಿ. ಆಮೇನ್. ಥ್ಯಾಂಕ್ ಯು ಬ್ರದರ್ಸ್.